ಹಲೋ ಎವ್ರಿವಾನ್. ಪ್ರಶ್ನೆ ಸಂಖ್ಯೆ 32 ಗಮನಿಸಿ. ಅಥವಾ ಪ್ರಶ್ನೆ ಅಂದ್ರೆ ಈ ಪ್ರಶ್ನೆಗೆ 32ನೇ ಪ್ರಶ್ನೆಗೆ ನಿಮ್ಗೆ ಚಾಯ್ಸ್ ಇರುತ್ತೆ. ಇದು 3 ಅಂಕಗಳ ಪ್ರಶ್ನೆಯಾಗಿದೆ. ಮಾನವರಲ್ಲಿ ಕೆಳಗಿನ ಕಾರ್ಯಗಳನ್ನು ನಿರ್ವಹಿಸುವ ಹಾರ್ಮೋನ್ಗಳನ್ನು ಹೆಸರಿಸಿ. ಒಂದನೇದು ಎ, ರಕ್ತದಲ್ಲಿ ಸಕ್ಕರೆಯ ಮಟ್ಟವನ್ನು ನಿಯಂತ್ರಿಸುವುದು. ಹಾಗಿದ್ರೆ ಹಾರ್ಮೋನ್ಗಳು ಅಂದ್ರೇನು? ಈ ಹಾರ್ಮೋನ್ ಅನ್ನುವಂಥದ್ದು ರಾಸಾಯನಿಕಗಳಾಗಿವೆ. ಅವು ಕೆಲವೊಂದಿಷ್ಟು ಗ್ರಂಥಿಗಳಿಂದ ಉತ್ಪಾದಿಸಲ್ಪಡ್ತವೆ ಅಲ್ವಾ. ನಮ್ಮ ದೇಹದಲ್ಲಿ ಬೇರೆ ಬೇರೆ ಥೈರಾಯ್ಡ್ ಗ್ರಂಥಿ ಇರಬಹುದು, ಟ್ಯೂಟರಿ ಗ್ರಂಥಿ ಇರಬಹುದು, ಅಡ್ರಿನಲ್ ಗ್ರಂಥಿ ಇರಬಹುದು, ಮೇದೋಜಿರಕ ಗ್ರಂಥಿ ಇರಬಹುದು. ಈ ರೀತಿಯಾಗಿ ಬೇರೆ ಬೇರೆ ಗ್ರಂಥಿಗಳಿವೆ. ಇವು ಹಾರ್ಮೋನ್ ಅನ್ನ ಸ್ರವಿಕೆ ಮಾಡ್ತವೆ. ಹಾಗಿದ್ರೆ ಹಾರ್ಮೋನ್ಗಳು ಯಾವ್ಯಾವ ರೀತಿ ಕೆಲಸ ಮಾಡ್ತವೆ? ಅದರಲ್ಲಿ ಎ ಯನ್ನ ಕೊಟ್ಟಿದ್ದಾರೆ. ರಕ್ತದಲ್ಲಿ ಸಕ್ಕರೆಯ ಮಟ್ಟವನ್ನು ನಿಯಂತ್ರಿಸುವುದು ಯಾವ ಹಾರ್ಮೋನ್? ಇನ್ಸುಲಿನ್ ಹಾರ್ಮೋನ್. ಯಾರಾದ್ರೂ ಡಯಾಬಿಟಿಕ್ ಪೇಷಂಟ್ ಇದ್ದವರು ಇನ್ಸುಲಿನ್ ಜಾಸ್ತಿ ಡಯಾಬಿಟಿಸ್ ಇದ್ರೆ ಇನ್ಸುಲಿನ್ ಇಂಜೆಕ್ಷನ್ ಅನ್ನ ತಗೊಳ್ಳೋದನ್ನ ನೀವು ಗಮನಿಸಿರ್ಬಹುದು. ಈ ಇನ್ಸುಲಿನ್ ಏನ್ ಮಾಡ್ತದೆ? ರಕ್ತದಲ್ಲಿರುವಂತಹ ಸಕ್ಕರೆಯ ಮಟ್ಟವನ್ನ ನಿಯಂತ್ರಿಸ್ತದೆ. ಒಂದ್ ವೇಳೆ ರಕ್ತದಲ್ಲಿ ಸಕ್ಕರೆಯ ಮಟ್ಟ ಜಾಸ್ತಿ ಆದ್ರೆ ಇನ್ಸುಲಿನ್ ಹೆಚ್ಚಿನ ಪ್ರಮಾಣದಲ್ಲಿ ಬಿಡುಗಡೆ ಆಗ್ತದೆ. ಒಂದ್ ವೇಳೆ ರಕ್ತದಲ್ಲಿ ಸಕ್ಕರೆಯ ಮಟ್ಟ ಕಡಿಮೆ ಆದ್ರೆ ಇನ್ಸುಲಿನ್ ಕಡಿಮೆ ಪ್ರಮಾಣದಲ್ಲಿ ಬಿಡುಗಡೆಯಾಗ್ತದೆ. ಈ ರೀತಿ ರಕ್ತದಲ್ಲಿ ಸಕ್ಕರೆಯ ಮಟ್ಟವನ್ನು ನಿಯಂತ್ರಿಸುವಂತದ್ದು ಇನ್ಸುಲಿನ್ ಹಾರ್ಮೋನ್. ಇದು ಮೇದೋಜೀರಕ ಗ್ರಂಥಿಯಿಂದ ಬಿಡುಗಡೆಯಾಗುವಂತಹ ಹಾರ್ಮೋನ್ ಆಗಿದೆ. ಥ್ಯಾಂಕ್ ಯು.